ರಾಮ ಮಂದಿರ ಲೋಕಾರ್ಪಣೆ ಆಯಿತು. ಕಾಂಗ್ರೆಸ್ನವರು ಸೇರಿದಂತೆ ಅನೇಕ ವಿಪಕ್ಷಗಳವರು ಆ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಬರೋದಿಲ್ಲ ನಾವು ಅದಕ್ಕೆ, ಅದು ಮೋದಿ ಕಾರ್ಯಕ್ರಮ, RSS ಕಾರ್ಯಕ್ರಮ ಅಂದರು. ಈ ನಿರ್ಧಾರವನ್ನು ಜನ ಹೆಂಗೆ ಸ್ವೀಕರಿಸಿದ್ರು? ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಕೆಲವ್ರಿಗೆ ಕರೆಕ್ಟ್ ಅನಿಸಿರ್ಬೋದು, ಕೆಲವ್ರಿಗೆ ತಪ್ಪು ಅನಿಸಿರಬಹುದು. ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ ಸ್ವತಃ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೋಗಲ್ಲಿ ಕೂತ್ಕೊಳ್ಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಇರಲಿಲ್ಲ ಆಹ್ವಾನ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಅಲ್ಲದೆ ಹೋಗಿದ್ದರು. ನಾವು ಬರ್ತಿಲ್ಲ, ನಮ್ಮಿಂದ ಒಂದು ಡೆಲಿಗೇಷನ್ ಬರ್ತಾ ಇದೆ ನೋಡಿ ಅಂತ ಒಂದು ಡೆಲಿಗೇಷನ್ ಕಳಿಸಿದ್ರು ಆಗ್ತಿತ್ತಪ್ಪ. ಇದನ್ನು ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಸೀತಾರಾಮ್ ಯೆಚೂರಿ. CPMನಿಂದ ಇದನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಕಮ್ಯುನಿಸ್ಟ್ ಪಕ್ಷದವರು ಒಂದು ಮಂದಿರದ ಲೋಕಾರ್ಪಣೆ, ರಾಮ ಮಂದಿರನೇ ಆಗಲಿ ಇನ್ಯಾವುದೋ ಮಂದಿರ ಆಗಲಿ, ಮಂದಿರದ ಲೋಕಾರ್ಪಣೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅವ್ರ ತತ್ವನೇ ಕೊಲ್ಯಾಪ್ಸ್ ಆದಂಗೆ. ತತ್ವ ಉಳ್ಕೊಂಡಿದೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಕಮ್ಯುನಿಸ್ಟ್ ಸಿದ್ಧಾಂತ ಏನು ಹೇಳುತ್ತೆ, ರಿಲಿಜನ್ ಈಸ್ ಅನ್ ಓಪಿಯಮ್ ಅಂತ. ಓಪಿಯಮ್ ಅಂದರೆ ಅಫೀಮ್. ಧರ್ಮ ಅನ್ನುವಂಥದ್ದು ಒಂದು ಅಫೀಮ್. ಧರ್ಮ ರಿಲಿಜನ್ ಟ್ರಾನ್ಸ್ಲೇಷನ್ ಅಲ್ಲ, ಬಟ್ ಸ್ಟಿಲ್ ಅದೊಂದು ಅಫೀಮು. ಆ ಅಫೀಮು ಕೊಟ್ಟು ಜನರನ್ನು ಮರಳು ಮಾಡಲಾಗುತ್ತೆ ಅನ್ನೋದು ಅವ್ರ ಸಿದ್ಧಾಂತ. ಆದರೆ ಕಮ್ಯುನಿಸ್ಟ್ ಪಕ್ಷದ ಸಭೆಗಳಲ್ಲಿ ನಮಾಜ್ ಹೊತ್ತಿಗೆ ನಮಾಜ್ಗೆ ಅವಕಾಶ ಕೊಡ್ತಾರೆ. ಅದೇ ಒಂದು ಹಾಲ್ನಲ್ಲಿ ಸಭೆ ನಡೀತಾ ಇರುತ್ತೆ, ಟೈಮ್ ಆಯಿತು ಅಂದ ತಕ್ಷಣ ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ಫೋಟೋ ತೆಗೆಯೋಕ್ಕೆ ಬಿಡಬಾರ್ದು, ಅಥವಾ ಫೋಟೋ ತೆಗೆದರೂ ಕೂಡ ಕಮ್ಯುನಿಸ್ಟ್ ಪಕ್ಷದ ಬ್ಯಾನರನ್ನು ತೆಗೆದಿಡಬೇಕು ಅನ್ನೋದ್ರ ಸಹಿತ ಅವ್ರಿಗೊಂದು ಕಲ್ಪನೆ ಇರಲಿಕ್ಕಿಲ್ಲ. ಬಟ್ ಅಂಥವೇ ಫೋಟೋಗಳು ಬಂದುಬಿಡ್ತವೆ. ಹೀಗಾಗಿ ಆ್ಯಕ್ಚುಲಿ ಧರ್ಮದ ವಿಷಯದಲ್ಲಿ ಅವರ ನಂಬಿಕೆ ಏನು, ಸಿದ್ಧಾಂತ ಏನು ಅನ್ನೋ ಪ್ರಶ್ನೆಗಳು ಬರ್ತವೆ. ಈಸ್ ಹಿಂದೂಯಿಸಮ್ ಓನ್ಲಿ ಓಪಿಯಮ್ ಅಂತ ಇರಲಿ. ಒಟ್ಟು ಈಗ ನಮಗೆ ರಿಲೆವೆಂಟ್ ಇರೋದು ಕಾಂಗ್ರೆಸ್ಸು, ತೃಣಮೂಲ ಕಾಂಗ್ರೆಸ್ನವ್ರು. ಅವರ ವೋಟರ್ಸ್ ಗ್ಯಾಲರಿಗೆ ಅವ್ರು ಆಟ ಆಡ್ಕೋತಾರೆ, ನಿತೀಶ್ ಕುಮಾರ್ ಅವ್ರ ವೋಟರ್ಸ್ ಗ್ಯಾಲರಿಗೆ ಅವ್ರು ಆಟ ಆಡ್ಕೋತಾರೆ. ಕಾಂಗ್ರೆಸ್ ಕರ್ನಾಟಕದಲ್ಲಿರೋದ್ರಿಂದ ಆ ಚರ್ಚೆ ಸಹಜವಾಗಿ ಬರುತ್ತೆ. ಅಂದರೆ ಮುಖ್ಯವಾಗಿ ಬರುತ್ತೆ. ಹೋಗಬೇಕಾಗಿತ್ತಾ, ಹೋಗಬಾರ್ದಾಗಿತ್ತಾ, ದೂರ ಉಳಿದು ಸರಿ ಮಾಡಿದ್ರ ಅಥವಾ ತಪ್ಪು ಮಾಡಿದ್ರ? ನೆನ್ನೆ ಯಾವುದೋ ನ್ಯಾಷನಲ್ ಚಾನಲ್ನಲ್ಲಿ ಒಂದು ಚರ್ಚೆ ಮಾಡ್ತಾ ಇದ್ದೆ ನಾನು. ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಅನ್ನುವಂಥದ್ದು ರಾಹುಲ್ ಗಾಂಧಿಯವರ ಸೋಲ್ ಡಿಸಿಷನ್ ಆಗಿತ್ತು ಅಂತ. ಅಭಿಪ್ರಾಯಗಳು ಹೋಗಬೇಕು, ಒಂದು ಡೆಲಿಗೇಷನ್ ಕಳಿಸ್ಬಿಡೋಣ, 3 ತಿಂಗಳ ಚುನಾವಣೆ ಇರುವಾಗ ಯಾಕೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೂತ್ಕೋಬೇಕು? ಜನರ ಗಮನ ಕಾಂಗ್ರೆಸ್ನವ್ರು ಹೋಗಲಿಲ್ಲ ಅನ್ನೋ ಕಡೆ ಇರುತ್ತೆ. ಒಂದು ಡೆಲಿಗೇಷನ್ ಕಳಿಸ್ಬಿಡೋಣ ಅನ್ನೋ ಥರದ ಮಾತುಗಳು ಬಂದಾಗ ರಾಹುಲ್ ಗಾಂಧಿಯವರು ಹೇಳಿದ್ರಂತೆ, ನೋ, ಹೋಗಕೂಡದು ಅಂತ. ಅದಕ್ಕೆ ಕಾರಣವನ್ನು ನಾನು ನ್ಯಾಷನಲ್ ಚಾನಲ್ ಡಿಬೇಟ್ನಲ್ಲಿ ಕೇಳಿದ್ದನ್ನು ಹೇಳ್ತಾ ಇದ್ದೆ. ಕೇರಳದಲ್ಲಿ ಇವರ ಅಲಯನ್ಸ್ ಮುಸ್ಲಿಂ ಲೀಗ್ನ ಮುಖಂಡರು ನೀವು ಹೋಗಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ರು. ನೀವು ಅಕಸ್ಮಾತ್ ರಾಮ ಮಂದಿರದ ಲೋಕಾರ್ಪಣೆಗೆ ಹೋದರೆ ವಯನಾಡಿನಲ್ಲಿ ಗೆಲ್ಲೋದು ಕಷ್ಟ ಆಗಬಹುದು ಅಂತ ಹೇಳಿದ್ರು ಅಂತ ನ್ಯಾಷನಲ್ ಚಾನಲ್ನಲ್ಲಿ ವ್ಯಕ್ತವಾದ ಅಭಿಪ್ರಾಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಾಟ್ ಎವರ್ ಇಟ್ ಈಸ್, ರಾಹುಲ್ ಗಾಂಧಿ ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿದ್ದಾರೆ. ಅಲ್ಲಿ ಪತ್ರಕರ್ತರಿಂದ ಪ್ರಶ್ನೆ ಬಂತು. ಪತ್ರಕರ್ತರು ಕೇಳ್ತಾರೆ, ರಾಮ ಮಂದಿರ ಉದ್ಘಾಟನೆ ಆದ ಮೇಲೆ ದೇಶದಲ್ಲಿ ರಾಮನ ಅಲೆ ಎದ್ದಿದೆ. ದೇಶಾದ್ಯಂತ ಎಲ್ಲಿ ನೋಡಿದ್ರೂ ಜೈ ಶ್ರೀರಾಮ್ ಘೋಷಣೆ. ನೀವು ನೋಡಿದ್ದೀರಿ, ರಾಮನ ಅಲೆ ಥರ ಎದ್ದಿದೆ. ವಿಪಕ್ಷಗಳು ರಾಮನ ಅಲೆಯನ್ನು ಎದುರಿಸೋದಕ್ಕೆ ಯಾವ ರೀತಿಯ ಯೋಜನೆಯನ್ನು ರೂಪಿಸಿದ್ದೀರಿ ಅಂತ ಪ್ರಶ್ನೆ ಬಂತು. ರಾಹುಲ್ ಗಾಂಧಿ ಹೇಳಿದ್ರು, ಅಂಥ ಯಾವುದೇ ಚರ್ಚೆ ದೇಶದಲ್ಲಿ ನಡೀತಾ ಇಲ್ಲ, ರಾಮನ ಅಲೆ ಅನ್ನೋದೇ ಇಲ್ಲ. ಇದು BJP ರಾಜಕೀಯ ಕಾರ್ಯಕ್ರಮ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ನರೇಂದ್ರ ಮೋದಿ ಕಾರ್ಯಕ್ರಮ ಮಾಡಿದ್ರು, ಅಲ್ಲಿ ಶೋ ಮಾಡಿದ್ರು. ಅದೆಲ್ಲ ಸರಿ ಇದೆ, ಒಳ್ಳೆ ಮಾತು. ನಮ್ಮ ಯೋಜನೆ ಏನೆಂದು ನಾನು ನಿಮಗೆ ಹೇಳಿದ್ದೀನಿ. ದೇಶ ಕಟ್ಟೋದಕ್ಕೆ ನಾವು 5 ನ್ಯಾಯ ಕೊಡುತ್ತಿದ್ದೇವೆ. ಗೊತ್ತಿಲ್ಲ ಅಂದರೆ ಹೀಸ್ ಅಬ್ಸರ್ವೇಷನ್ ಕುಡ್ ಬಿ ಕರೆಕ್ಟ್ ಆಲ್ಸೋ. ಎಲ್ರಿಗೂ ರಾಮನ ಅಲೆ ಕಾಣಿಸ್ತಾ ಇದ್ದರೆ ಇನ್ನೂ ಅಂಥದ್ದು ಯಾವುದೇ ಅಲೆ ಇಲ್ಲ. ರಾಮ್ಕೆ ಲೆಹರ್ ಅಂತ ಪತ್ರಕರ್ತರು ಕೇಳ್ತಾರೆ. ಅಂಥದ್ದು ಯಾವುದೇ ಅಲೆ ಇಲ್ಲ. ಅದು BJP ಅವ್ರು ಮಾಡ್ಕೊಂಡಿದ್ದ ಕಾರ್ಯಕ್ರಮ. ನರೇಂದ್ರ ಮೋದಿ ಶೋ ಅದಷ್ಟೇ. ಈ ಕುಡ್ ಬಿ ಕರೆಕ್ಟ್. 3 ತಿಂಗಳಾದಮೇಲೆ ಎಲೆಕ್ಷನ್ನಲ್ಲಿ ಅಂದರೆ ಯಾರು ಸರಿ ಯಾರು ತಪ್ಪು ಅನ್ನೋದು ಅಂತಿಮವಾಗಿ ಮತಗಟ್ಟೆನೇ ನಿರ್ಧಾರ ಮಾಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಅದಕ್ಕಿಂತ ಬೇರೆ ಯಾವುದಿದೆ? ಅಭಿಪ್ರಾಯಗಳಿಗೆ, ನಂಬಿಕೆಗಳಿಗೆ ಅಗ್ನಿ ಪರೀಕ್ಷೆ ಅಂತ ಆಗೋದು ಎಲೆಕ್ಷನ್ ದಿವಸನೇ. ಗೊತ್ತಿಲ್ಲ, ಹಿ ಕುಡ್ ಬಿ ರೈಟ್ ಆಲ್ಸೋ. ಅರುಣ್ ಯೋಗಿರಾಜ್ ಬಂದರು ಅಂತ ಒಂದು ಸುದ್ದಿ ಇದೆ. ದೃಶ್ಯಗಳು ಬಂದ ತಕ್ಷಣ ಲೈವ್ ತೋರಿಸ್ತೀವಿ ನಿಮಗೆ. ಒಂದು ಕಡೆ ನ್ಯಾಷನಲ್ ಲೆವೆಲ್ನಲ್ಲಿ ಹಾಗೆ, ಇನ್ನೊಂದು ಕಡೆ ನೋಡಿ ರಾಮ ಮಂದಿರ ಲೋಕಾರ್ಪಣೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಓಡಾಡೋ ಹಂಗೆ ಮಾಡ್ಬಿಡ್ತು. ಸಿದ್ದರಾಮಯ್ಯನವರು ಇತ್ತೀಚೆಗೆ ಮತ್ತೆ ಹೇಳ್ಕೊಂಡ್ರು, ನಾನು ನಾಸ್ತಿಕನಲ್ಲ, ನಾನೂ ಕೂಡ ರಾಮಭಕ್ತನೇ,
ರಾಮನ ಭಜನೆ ಮಾಡ್ತಿದ್ದವನು ನಾನು. ವೇದಿಕೆಯ ಮೇಲೆ ಜೈ ಶ್ರೀರಾಮ್ ಜೈ ಶ್ರೀರಾಮ್, ಆ ಜೈ ಶ್ರೀರಾಮ್ ಘೋಷಣೆಗೆ ಒಂದು ಅಕ್ಸೆಪ್ಟೆನ್ಸು ಮೊನ್ನೆಯ ಕಾರ್ಯಕ್ರಮದೊಂದಿಗೆ ಬಂದಂಗಾಯಿತು. ಜಡ್ಜ್ಮೆಂಟ್ ಬರೋದಕ್ಕಿಂತ ಮೊದಲು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋದಕ್ಕಿಂತ ಮೊದಲು, ಅಥವಾ ರಾಮ ಮಂದಿರಕ್ಕೆ ಭೂಮಿ ಪೂಜೆ ಆಗೋದಕ್ಕಿಂತ ಮೊದಲು ಆ ಘೋಷಣೆಯ ಬಗ್ಗೆನೇ ಒಂದು ರಿಸರ್ವೇಷನ್ ಇತ್ತು. ಜೈ ಶ್ರೀರಾಮ್ ಘೋಷಣೆ ಮಾಡೋರ ಬಗ್ಗೆ ಒಂದು ಪ್ರಿಜುಡಿಸ್ ಇತ್ತು. ಓ ಇವ್ರು ಇಂಥವ್ರು, ಹಿಂಗೆ ಹಿಂಗೆ ಹಿಂಗೆ, ದೆರ್ ವಾಸ್ ಅ ಕೆಟಗರಿ, ಓ ಇವ್ರನ್ನ ಈ ಕೆಟಗರಿಲಿ ಬರ್ತಾರೆ ಅಂತ. ಈಗ ನೋಡಿದ್ರೆ ಸೆಲೆಬ್ರಿಟಿಗಳು, ಸಿನಿಮಾ ನಟ ನಟಿಯರು, ಆ PK ಸಿನಿಮಾ ಮಾಡಿ ವಿಗ್ರಹ ಪೂಜೆಯನ್ನು ಆಡ್ಕೊಂಡು ನಗ ಹಂಗೆ ಮಾಡಿದ್ದಕ್ಕೆ ಅದರ ಸಿನಿಮಾದ ಹೀರೋ ಅಮೀರ್ ಖಾನ್ ಪಾಪ ಇನ್ನೂ ತನಕ ಟ್ರೋಲ್ಗೊಳಗಾಗ್ತಾರೆ. ಸಿನಿಮಾದ ಡೈರೆಕ್ಟರ್ ಮೊನ್ನೆ ಬಂದು ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ರು, ಡೈರೆಕ್ಟರ್ ಬಂದು ಕೂತ್ಕೊಂಡಿದ್ರು, ಪಾಪ ಅಮೀರ್ ಖಾನ್ ಬಯಸ್ಕೊತಾರೆ ಇನ್ನೂ ತನಕ. ಇವತ್ತು ಕೂಡ ಸಿದ್ದರಾಮಯ್ಯನವರು ಮತ್ತೆ ತಮ್ಮ ನಿಲುವನ್ನು ಹೇಳ್ಕೊಂಡ್ರು. DK ಶಿವಕುಮಾರ್ ಅವರು ಕೂಡ ನೆನ್ನೆ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್, ಎಲ್ಲರೂ ಒಂದು ಸಲ ಘೋಷಣೆ ಕೂಗಿ ಜೈ ಶ್ರೀರಾಮ್ ಅಂದರು. ಇಲ್ಲಿನ ರಾಮ, ನಮ್ಮೂರಿನ ರಾಮ, ಅಯೋಧ್ಯೆ ರಾಮ ಎಲ್ಲರೂ ಒಂದೇ ಅಲ್ವಾ, ಅಯೋಧ್ಯೆಗೆ ಹೋಗ್ತೀನಿ, ಗಾಂಧೀಜಿ ಕೂಡ ರಾಮನ ಭಕ್ತರು, ಇತ್ಯಾದಿ ಇತ್ಯಾದಿ. ಈ ಮಂದಿರ ನಿರ್ಮಾಣ ಶುರುವಾದ ನಂತರ ಟ್ರಸ್ಟ್ನವರು ದೇಣಿಗೆ ಸಂಗ್ರಹಿಸೋದಕ್ಕೇನು ಆರಂಭಿಸಿದ್ರಲ್ಲ, ಆವಾಗ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರು, ಆ ದೇವಸ್ಥಾನಕ್ಕೊಂದು ದೇಣಿಗೆ ಕೊಡೋದಿಲ್ಲ ನಾನು, ಅದು ವಿವಾದಿತ ಜಾಗದಲ್ಲಿ ಕಟ್ಟಲಾಗ್ತಾ ಇರುವ ದೇವಸ್ಥಾನ ಅಂದರು. ಆಫ್ಟರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಪತ್ರಕರ್ತರು ಕೇಳ್ತಾರೆ, ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ, ವಿವಾದ ಬಗೆಹರಿದಿದೆಯಲ್ಲ ಅಂದರೆ, ಇಲ್ಲ ಅದು ಇನ್ನೂ ವಿವಾದಿತ ಜಾಗವೇ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ನಾನು ಅದಕ್ಕೆ ಕೊಡೋದಿಲ್ಲ ಅಂತ. ಬಟ್ ಸಿದ್ದರಾಮಯ್ಯನವರು ಊರಿನಲ್ಲಿ ರಾಮ ಮಂದಿರ ಕಟ್ಟಿಸಿದ್ದು ಹೌದು, ಊರಿನಲ್ಲಿ ಕಟ್ಟಿಸಿದ್ದು ಹೌದು. ಮತ್ತು ಅಯೋಧ್ಯೆಗೆ ನೀವು ಹೋಗ್ತೀರಾ ಅಂದರೆ ಅಲ್ಲೇ ಯಾಕೆ ಹೋಗಬೇಕು ಅಂತ ಕೇಳಿದ್ರು ಅವರು. ಅಲ್ಲೇ ಯಾಕೆ ಹೋಗಬೇಕು, ರಾಮ ಅಲ್ಲಿರೋನಷ್ಟೇ ರಾಮನ, ನಮ್ಮೂರಲ್ಲಿರೋ ರಾಮ ರಾಮ ಅಲ್ವಾ ಅಂತ. ಅದಾದ ನಂತರ 22ನೇ ತಾರೀಕು ಆದಮೇಲೆ ಒಂದು ಸಲ ಹೋಗಿ ಬರ್ತೀನಿ ಅಲ್ಲಿಗೆ ಅಂತಲೂ ಹೇಳಿದರು. ಅದಕ್ಕೆ BJPಯವರು ಟಾಂಟ್ ಮಾಡ್ತಾ ಇದ್ದಾರೆ. ಅಶೋಕ್ ಕೇಳಿದ್ರು ಇವತ್ತು, ಟಿಪ್ಪು ಸುಲ್ತಾನ್ ಎಲ್ಲಿ ಕೈ ಬಿಟ್ರಿ ಅಂತ. ಇಟ್ಟು ದಿವಸ ಟಿಪ್ಪು ಸುಲ್ತಾನ್ಗೆ ಜೈ ಅಂದ್ಕೊಂಡು ಓಡಾಡಿದ್ರಿ, ಈಗ ಜೈ ಶ್ರೀರಾಮ್ ಅಂದ್ಕೊಂಡು ಓಡಾಡ್ತಾ ಇದ್ದೀರಿ. ಅದು ವಿವಾದಿತ ಜಾಗ ಅಂದವರು ಸಿದ್ದರಾಮಯ್ಯ, ರಾಮ ಕಾಲ್ಪನಿಕ ಅಂದರು, ಅದರ ದಾಖಲೆ ಇದೆ. ರಾಮ ಹುಟ್ಟಿದ ಸರ್ಟಿಫಿಕೇಟ್ ಕೇಳಿದರು. ಅಂದರೆ ಕಾಂಗ್ರೆಸ್ನಲ್ಲಿ ಆ ರೀತಿಯ ಮಾತುಗಳನ್ನು ಆಡಿದರು. ಗಾಂಧಿ ರಾಮ ಬೇರೆ, BJP ರಾಮ ಬೇರೆ ಅಂತಾರೆ. ಲೋಕಸಭೆಯಲ್ಲಿ ಒಂದು ಸೀಟ್ ಉಳಿಸ್ಕೊಳ್ಳೋದಕ್ಕೆ ಜೈ ಶ್ರೀರಾಮ್ ಅಂತಿದ್ದಾರೆ. ಟಿಪ್ಪುನ ಎಲ್ಲಿ ಬಿಟ್ರಿ ಸಿದ್ದರಾಮಯ್ಯನವರೇ, ಈಗ ಟಿಪ್ಪುನ ಎಲ್ಲಿ ಬಿಟ್ರಿ? ಆ ಟಿಪ್ಪು ಗೋವಿಂದ ಗೋವಿಂದ ಸಮುದ್ರದಲ್ಲಿ ಬಿಟ್ಟುಬಿಟ್ರ. ಈಗ ನಿಮ್ಮ ಆಯ್ಕೆ ರಾಮ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ, ನಮಗೆ ಆರಂಭದಿಂದಲೂ ರಾಮನೇ ಅಂತ DK ಶಿವಕುಮಾರು ಮಾತಾಡಿದ್ದಾರೆ, ಅಶ್ವಥ್ ನಾರಾಯಣರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಂದು ಸಲ. ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್. ನೀವು ಹೇಳಲ್ವಾ? ಹೇಳಿ ಒಂದ್ಸರಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇನೆ, ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದೇನೆ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಕೂಡ ಒಂದೇನೆ. ನಾನು ಹೋಗ್ತೀನಿ, ಯಾವಾಗ ಶ್ರೀರಾಮಚಂದ್ರನ ನೋಡೋಕ್ಕೆ ಹೋಗ್ತೀನಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅನ್ನೋದು ಅದು ಅಲ್ಲ. ಶ್ರೀರಾಮ ಒಬ್ಬರೇ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜ ರಾಮ್, ಪತಿಹಿತ ಪಾವನ ಸೀತಾರಾಮ್. ಸಾಯುವಾಗಲೂ ಕೂಡ ಹೇ ರಾಮ್ ಅಂತ ಪ್ರಾಣ ಬಿಟ್ಟರು. ಇಷ್ಟು ದಿನಗಳ ಕಾಲ ಜೈ ಟಿಪ್ಪು ಸುಲ್ತಾನ್ ಅನ್ನೋರ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅದು ನನ್ನ ಲೆಕ್ಕದಲ್ಲಿ ಡಿಸ್ಪ್ಯೂಟ್ ಲ್ಯಾಂಡ್. ಅದು ನಾನು ಹೋಗಲ್ಲ ಅಯೋಧ್ಯೆ ರಾಮ ಮಂದಿರಕ್ಕೆ ಅಂತ. ರಾಮ ಅನ್ನೋದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ದಾರೆ ಅವತ್ತು ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನನ್ನ ಹತ್ರ ದಾಖಲೆ ಇದೆ. ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರು. ಅದೇನೋ ಗಾಂಧಿ ರಾಮ ಬೇರೆ ಅಂತೆ, BJP ರಾಮ ಬೇರೆ ಅಂತನ. ಅವ್ರಿಗೆ ಪಾರ್ಲಿಮೆಂಟಿನ ಭೀತಿಯಿಂದ ಹೋದ್ಸರಿ ಒಂದ್ ಸೀಟ್ ಗೆದ್ದಿದ್ರಿ, ಆ ಸೀಟನ್ನ ಉಳಿಸ್ಕೋಬೇಕು ಅನ್ನೋದು ಅವ್ರ ಪ್ರಯತ್ನ ಈ ಸರಿ. ಸಿದ್ದರಾಮಯ್ಯನವರೇ, ಟಿಪ್ಪುನ ಎಲ್ಲಿ ಬಿಟ್ರಿ? ಅವಾಗ ತಗೊಂಡೋಗಿ ಬಿಟ್ಬಿಟ್ರೆ ಸಮುದ್ರಕ್ಕೆ ಬಿಟ್ರ, ಇಲ್ಲ ನದಿಗೆ ತರ್ಪಣ ಮಾಡಿ ಬಿಟ್ಬಿಟ್ರ? ಟಿಪ್ಪು ಕತೆ ಗೋವಿಂದನಾ? ಗೋವಿಂದ, ಟಿಪ್ಪು ಗೋವಿಂದ. ಈಗ ರಾಮನೇ ಗಟ್ಟಿ ಉಳಿಯೋದು, ರಾಮನೇ ಅಂತ ಅರ್ಥ ಆಯ್ತಾ ಜನ ಇವತ್ತು? ಯಾಕೆ ನಿಮಗೆ ಗೊಂದ್ವ? ನಿಮಗ್ ದ್ವಂದ್ವ ಇದೆ ಅಷ್ಟೇ. ನಮ್ಮ ಆಯ್ಕೆ ರಾಮನೇ. ಜೈ ಶ್ರೀರಾಮ್ ಅಂತ ಹೇಳಿದೆ ನಾನು. ಜೈ ಶ್ರೀರಾಮ್. ನೀವೆಲ್ಲ ಭಜನೆ ಮಾಡಲ್ವ? ಶ್ರೀರಾಮನ ಭಜನೆ ಮಾಡಲ್ವ? ನಾವೆಲ್ಲ ಧನುರ್ಮಾಸದಲ್ಲಿ ಭಜನೆ ಮಾಡ್ತಿದ್ವು ನಾವೆಲ್ಲ ಹುಡುಗಾಗಿದ್ದಾಗ ಹಳ್ಳಿಯಲ್ಲಿ. ಏನು ವ್ರತ ಮಾಡ್ತಾರಂತೆ,
ಶ್ರೀರಾಮನ ಪೂಜೆ ಮಾಡ್ತಾರಂತೆ. ನಾವು ಯಾರು? ನಾವು ಶ್ರೀರಾಮನ ಭಕ್ತರೇ. ಅದಕ್ಕೆ ಮೊನ್ನೆ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಮಾಡಕ್ ಹೋಗಿದ್ದೆ. ನಾನು ಜನಗಳ ಕೈಲಿ ಕೂಗಿಸ್ದೆ, ಜೈ ಶ್ರೀರಾಮ್ ಅಂತಕ್ಕಂಥದ್ದು ಬಿಜೆಪಿಯವರ ಆಸ್ತಿ ಅಲ್ಲ, ನಾವು ಕೂಡ ಶ್ರೀರಾಮನ ಭಕ್ತರೇ, ಜೈ ಶ್ರೀರಾಮ್ ಅಂತ ಹೇಳಿದೆ ನಾನು. ಜೈ ಶ್ರೀರಾಮ್. ಏನು ಇವ್ರಿಗೆ ಮಾತ್ರ ಗುತ್ತಿಗೆನಾ ಅದು? ನೀವೆಲ್ಲ ಹೇಳಲ್ವ ಶ್ರೀರಾಮ್ ಅಂತ ಹೇಳಲ್ವಾ? ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಲ್ವಾ? ಬಿಜೆಪಿಯವರು ಹೇಗೆ ಜನಗಳನ್ನ ಮರಳು ಮಾಡಿ ದಾರಿ ತಪ್ಪಿಸಿ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರ ಹಿಡ್ಕ ಕೂತಿದ್ದಾರೆ. ಇವತ್ತು ನಾವು ಹಿಂದೂಗಳಲ್ವಾ? ಇವರು ಶಿವಕುಮಾರ್ ಹೇಳಿದ್ರು, ನನ್ನ ಹೆಸರು ಸಿದ್ದರಾಮಯ್ಯ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ, ಸಿದ್ದರಾಮಯ್ಯ. ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ, ನನ್ನ ತಮ್ಮನ ಹೆಸರು ಸಿದ್ದೇಗೌಡ, ನನ್ನ ಇನ್ನೊಬ್ಬ ತಮ್ಮನ ಹೆಸರು ರಾಮೇಗೌಡ, ಇನ್ನೊಬ್ಬ ಅಂಡೆ ಹೆಸರು ಮಾದೇಗೌಡ. ನಾವೆಲ್ಲ ಹಿಂದೂಗಳಲ್ವಾ? ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಇದು ಅವ್ರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ. ಎಲ್ಲರೂ 500 ವರ್ಷದಿಂದ ಪ್ರತಿಯೊಬ್ಬ ಭಾರತೀಯನು ಇದು ನಮ್ಮೆಲ್ಲರ ಆಸೆ, ಅಭಿಲಾಷೆ, ನಮ್ಮ ಕನಸು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು. ಈ ಮಂದಿರದ ನಿರ್ಮಾಣದ ಒಂದು ಪೂರ್ವಭಾವಿಯಾಗಿ ಎಲ್ಲ ರಾಮ ಭಕ್ತರು ರಾಮನ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾತುರದಿಂದ ಎದುರು ನೋಡ್ತಿದ್ರು. ಈ ರೀತಿ ನಾವೆಲ್ಲರೂ ರಾಮ ಭಕ್ತರು ಅಂತ ಕಾಂಗ್ರೆಸ್ಸಿನ ಕೆಲವು ಸಚಿವರು, ಕೆಲವು ನಾಯಕರು ಹೇಳ್ತಾರೆ. ಇನ್ನೊಬ್ಬರು ಸಚಿವರು ಹೇಳ್ತಾರೆ, ನಾವು ರಾಮ ಭಕ್ತನೇ ಅಲ್ಲ, ರಾಮನ್ನೇ ಪೂಜಿಸಲ್ಲ, ನಂಬಿಕೆ ಅಲ್ಲ ಅಂತ ಹೇಳುವಂಥದ್ದು. ಈ ರೀತಿ ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಇವತ್ತು ಜನರ ಭಾವನೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿದೆ. ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಜನರ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಮ್ಮಲ್ಲಿ ಬದುಕು, ಬೇರೆ ಪಾರ್ಟಿಯವರು ಭಾವನೆ ಮೇಲೆ ಇವತ್ತು ಹೊರಟಿದ್ದಾರೆ. ನಾವು ಬದುಕಿನ ಮೇಲೆ ಹೊರಟಿದ್ದೇವೆ. ನಾವೆಲ್ಲ ದೇವರ ಬಗ್ಗೆ ನಂಬಿಕೆ ಇಲ್ವೇ? ನಮ್ ಗ್ರಾಮ ದೇವತೆ ಬಗ್ಗೆ ನಾವು ಚಿಂತೆ ಇಲ್ವೇ? ಆಂಜನೇಯ ಬಗ್ಗೆ ಚಿಂತೆ ಇಲ್ವೇ? ನಮ್ಗೆ ರಾಮ ನಮ್ ದೇವರಲ್ವೇ? ಸಿದ್ದರಾಮಯ್ಯನವರ ಹೆಸರಲ್ಲಿ ರಾಮ ಇರುವುದಿಲ್ವೇ? ನನ್ನ ಹೆಸರಲ್ಲಿ ಶಿವ ಇರುವುದಿಲ್ವೇ? ವೆಂಕಟೇಶ ಹೆಸರಲ್ಲಿ ವೆಂಕಟೇಶ ಇರುವುದಿಲ್ವೇ? ಶಿವನ ಪಾತ್ರ ಮಹದೇವಪ್ಪ ಇರುವುದಿಲ್ವೇ? ನಾವೇನು ಹಿಂದೂಗಳಲ್ವಾ? ಯಾರ್ಯಾರ ಹೆಸರಿನಲ್ಲಿ ಏನೇನಿದೆ ಅನ್ನೋದ್ರ ಮೇಲೆ ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.